ವೆಲ್ಕಮ್ ಬ್ಯಾಕ್. ಹೊಸ ವೀಡಿಯೋಗೆ ಇವತ್ತೇನು ಫುಲ್ ಜೋಶನ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋ ಅಂತ ನೋಡ್ತಾ ಇದ್ದೀರಾ. ನಮ್ಮ ಮನೆಯಲ್ಲಿ ನಮ್ಮಮ್ಮ, ನನ್ನ ತಮ್ಮ, ಇನ್ನೊಬ್ಬ ಮೇನ್ ಕ್ಯಾರೆಕ್ಟರ್ ಅವನೇ. ಹಾಯ್ ಮೇಡಮ್. ಹಾಯ್. ಹೋಮ್ವರ್ಕ್ ಬರೆಸ್ತಾವ ನನ್ನ ತಮ್ಮ ಸಂಡೆ ಅಂತ ನಮ್ಮ ಮನೇಲಿ ಅವನೇ. ಇವತ್ತೇನು ಅಂದರೆ ವಿಡಿಯೋದಲ್ಲಿ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ವಿಡಿಯೋ ಆಗುತ್ತೆ ಈ ವಿಡಿಯೋ. ಯಾಕಂದರೆ ಇವತ್ತು ನಾನು ಹೋಗ್ತಾ ಇದ್ದೀನಿ 5 ಸ್ಟಾರ್ ವೆಡ್ಡಿಂಗ್ ಅಂತ 5 ಸ್ಟಾರ್ ಹೋಟ್ಲಲ್ಲಿ ವೆಡ್ಡಿಂಗ್. ಆ ವಿಡಿಯೋ ಹೆಂಗಿರುತ್ತೆ, ವೆಡ್ಡಿಂಗಲ್ಲಿ ಊಟ ಏನೇನು ಇರುತ್ತೆ ಎಲ್ಲ ತೋರಿಸ್ಕೊಡ್ತೀನಿ. ಕೊನೆ ಗಂಟೆ ವಿಡಿಯೋ ನೋಡಿ. ಇವಾಗ ಫಸ್ಟು ನನ್ನ ಡೇ ಕೆಲಸ ಬಂದ್ಬಿಟ್ಟು ನಮ್ಮ ಅಜ್ಜಿ ಮನೆಗೆ ಹೋಗ್ಬಿಟ್ಟು ನನ್ನ ತಮ್ಮ, ಇವ್ರ ತಮ್ಮಂಗೆ ಜ್ವರ ಬಂದಿದೆ. ಸೊ ಅವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂತೆ. ಅಲ್ಲಿ ಕರ್ಕೊಂಡು ಹೋಗಿ ಆಮೇಲೆ ನಿಮ್ಗೆ ರೆಡಿ ಆಗ್ಬೇಕಾದ್ರೆ ನಾನು ಸಿಗ್ತೀನಿ. ನೋಡೋಣ. ಆಯ್ತು ನೋಡಿ, ಪೇಷಂಟ್ ಹಾಯ್ ಮಾಡುವನೆ. ಯಾಕಮ್ಮ ಏನಾಯ್ತಪ್ಪ? ಬರ್ತಾನೆ ಹಾಸ್ಪಿಟ್ಲಿಗೆ ಹೋಗಿ ಪಾಪ ಹಾಸ್ಪಿಟ್ಲಿಗೆ ತೋರ್ಸೋಣ ಕಣ. ಮನೆ ಹತ್ರನೇ ಡಾಕ್ಟ್ರ್ ಹತ್ರ ಹಾಸ್ಪಿಟ್ಲಿಗೆ ತೋರಿಸಿ ನನ್ಗಂದ್ರೆ ಹಾಕ್ಸಿ ಮನೆಗೆ ಅಷ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ನಾನು ಇಂದ ಬಂದಿರೋದು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಬೇಗ ನಾಷ್ಟ ಮಾಡು, ಇಡ್ಲಿ ತಿಂತಾವನೆ. ಸೊ ಗಾಯ್ಸ್, ಫೈನಲಿ ನನ್ನ ತಮ್ಮನ್ನ ಬಿಟ್ಟು ಮನೆಗೆಲ್ಲ ಅವ್ನು ಫುಲ್ ಹುಷಾರಿರ್ಲಿಲ್ಲ. ಅವ್ನು ಹಾಸ್ಪಿಟ್ಲಿಗೆ ತೋರಿಸಿ ಇವಾಗ ನಾನು ಮನೆಗೆ ಬೇಗ ಹೋಗ್ತಾ ಇದ್ದೀನಿ. ಯಾಕಂದ್ರೆ ರೆಡಿಯಾಗಿ ಹೊರಡಬೇಕು, ಟೈಮ್ ಇಲ್ಲ. ಬನ್ನಿ ಗಾಯ್ಸ್, ನನ್ನ ವಾಯ್ಸ್ ಕೇಳಿಸ್ತಾರ ಕರೆಕ್ಟಾಗಿ ಅನ್ಕೊತೀನಿ. ನೋಡೋಣ ಏನಾಗುತ್ತೆ. ಸೊ ಗಾಯ್ಸ್, ಫೈನಲಿ ಸ್ನಾನ ಮಾಡಿಲ್ಲ, ರೆಡಿ ಆಗಿದ್ದೀನಿ. ನಾನು ಔಟ್ಫಿಟ್ ಚೆಕ್ ಮಾಡಿ ಬನ್ನಿ. ನಾವು ಇವನ್ನ ಕರ್ಕೊಂಡು ನಮ್ಮ ಜೀವನ ಊರಿಗೆ ಬರೀತಾನೆ. ಇವಾಗ ರೆಡಿ ಆಗಿದ್ದೀನಿ, ಹೊರಡಬೇಕು. ಹೊರಡೋಕ್ಕಿಂತ ಮುಂಚೆ ನೆನ್ನೆ ನನಗೆ ಯಾವುದೋ ಗಿಫ್ಟ್ ಬಂದಿತ್ತು. ಆ ಗಿಫ್ಟನ್ನ ತೋರಿಸೋಣ ಅನ್ಬಾಕ್ಸ್ ಮಾಡಿ. ಬನ್ನಿ ಗಾಯ್ಸ್, ನಾನು ಒಬ್ಬನೇ ಇರೋದು, ಅವರೆಲ್ಲ ಹೋಮ್ವರ್ಕ್ ಬರೀತಾರೆ. ಅದಕ್ಕೋಸ್ಕರ ಹಾಗೆ ಓಪನ್ ಮಾಡಿದ್ದೆ. ಅದಕ್ಕೋಸ್ಕರ ನಿಮಗೂ ತೋರಿಸ್ಬಿಡೋಣ ಅಂತ. ಯಾರೋ ನಂಗೆ ಗೊತ್ತಿರೋರು ಅನ್ಕೊತೀನಿ. ಡ್ರೀಮ್ ಬಾಟ್ಲ್ ಕರೆಕ್ಟಾಗಿ ಗಿಫ್ಟ್ ಮಾಡೋರೆ. ಅವ್ರ ಲೊಕೇಶನ್ ಏನೂ ಹಾಕಿಲ್ಲ. ನಮ್ಮ ಲೊಕೇಶನ್ಗೆ ನನ್ನ ನಂಬರ್ ಕೊಟ್ಟು ಬುಕ್ ಮಾಡ್ಬಿಟ್ಟವ್ರೆ. ಚೆನ್ನಾಗಿ, ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದೆ ಬಾಟಲ್ ಗಿಫ್ಟು. ನೋಡೋಣ. ನಾನು ಇನ್ಮೇಲೆ ಇದರಲ್ಲೇ ನಾನು ಶೇಕ್ ಎಲ್ಲ ಕುಡಿತೀನಿ. ಬನ್ನಿ ಗಾಯ್ಸ್, ಇವಾಗ ಟೈಮ್ ಆಗಿಬಿಟ್ಟಿದೆ. ಹೋಗಿ ಇವಾಗ ನಮ್ಮ ಮಾವ ಹತ್ರ ಹೋಗಿ ಆಗಲೇ ಟೈಮ್ ಆಗಿದೆ. ಇವಾಗ ಹೊರಡಬೇಕು ಬೇಗ. ಅಲ್ಲಿ ಹೋದ್ಮೇಲೆ ಹೆಂಗಿರುತ್ತೆ ಎಂಟ್ರಿಯಿಂದ ಹಿಡಿದು ಅಲ್ಲಿ ಊಟ 5 ಸ್ಟಾರ್ ಹೋಟ್ಲಲ್ಲಿ ಎಲ್ಲ ತೋರಿಸ್ತೀನಿ. ಕೊನೆ ಗಂಟೆ ಬೇರೆ ನೋಡಿ. ಅದನ್ನು ತೋರ್ಸೋಕ್ಕಿಂತ ಮುಂಚೆ ಈ ವಿಡಿಯೋ ಇಲ್ಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋ ಬರೋದಿದೆ. ಫೈನಲ್ ಹೊಡ್ತಾ ಇದ್ದೀನಿ. ಬನ್ನಿ, ನಾನು ರೆಡಿ ಆದ. ಬಾಯ್ ಮಮ್ಮಿ. ಬಾಯ್ ಬಾಯ್. ಬನ್ನಿ ನೋಡೋಣ. ಬಾಯ್ ಮೇಡಮ್. ಬಾಯ್ ಬಾಯ್. ಬನ್ನಿ ಗಾಯ್ಸ್, ಇವಾಗ ನಾವು ಗಾಡೀಲಿ ಹೊರಡಿ ನಮ್ಮ ಅಮ್ಮನ ಮನೆಯಿಂದ ನಮ್ಮ ಅಮ್ಮನ ಕರ್ಕೊಂಡು ಬೇಗ ಹೊರಡ್ಬೇಕು. ಟೈಮ್ ಆಗಿಬಿಟ್ಟೈತೆ ನಮಗೆ. ಫೈನಲಿ ಲೊಕೇಶನ್ ರೀಚ್ ಆದ್ವಿ. ಲೊಕೇಶನ್ ಬಂದು ಪಾರ್ಕಿಂಗಲ್ಲಿ ನೋಡಿ ಗೈಸ್, ಎಂತೆಂಥ ಕಾರ್ ನಿಂತಿದೆ. ಆಡಿ, ಅದ್ರ ಪಕ್ಕದಲ್ಲಿ ಬೆಂಜು, ಅಲ್ಲೊಂದು BMW, ಇಲ್ಲಿ ಫಾರ್ಚುನರು. ಬನ್ನಿ ಎಂಟ್ರೆನ್ಸಲ್ಲಿ ಹೋಗಿ ಫಸ್ಟ್ ಒಳಗಡೆ ಹೆಂಗಿದೆ ಅಂತೆಲ್ಲ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಎಲ್ಲದು ಕ್ಲಿಪ್ ಹಾಕ್ಬೋದು ಹಾಕಲ್ವೋ ನೋಡೋಣ. ಫೈನಲಿ ಎಂಟ್ರಿ ಆದ. ಎಂಟ್ರಿ ಆಗಿರೋ ಕ್ಲಿಪ್ಪೆಲ್ಲ ನೋಡಿರ್ತೀರ, ಚೆನ್ನಾಗಿತ್ತು ಅಂದ್ಕೊತೀನಿ. ಸೈಕಾಗಿದೆ ಗಾಯ್ಸ್. ಎಂಟ್ರಿ ಆಗಿದ ತಕ್ಷಣ ಲಿಟ್ರಲಿ ರೋಲ್ಸ್ ರಾಯ್ಸ್ ಕಾರಿಂದ
ಸ್ಟಾರ್ಟ್ ಆಗಿದ್ದು ಇಂಟೀರಿಯರ್ ಎಲ್ಲ ಮಸ್ತು. ನಾವಿರೋ ಕೆಳಗಡೆ ವೆಡ್ಡಿಂಗ್ ನಮ್ಮ ನಡೀತಿರೋದ್ರ ಮೇಲ್ಗಡೆ ಸ್ವಿಮ್ಮಿಂಗ್ ಪೂಲ್ ಕ್ರೇಜಿಯಾಗಿದೆ ಗೈಸ್. ಬನ್ನಿ ಇನ್ನು ಒಳ್ಳೊಳ್ಳೆ ಕ್ಲಿಪ್ ಹಾಕ್ತೀನಿ ನೆಕ್ಸ್ಟ್ ಬರೋದು, ವೆಡ್ಡಿಂಗ್ ಆಗೋದು, ನಾವೇನು ಮಾಡ್ತಾಯಿದ್ದೀವಿ ಅಂತೆಲ್ಲ. ಆ್ಯಂಡ್ ಊಟಕ್ಕೆ ತೋರಿಸ್ತೀನಿ, ಊಟದ ರೆಡಿ ಮಾಡ್ತೀನಿ. ಆ ಕ್ಲಿಪ್ ನೋಡಿರ್ತೀರ ಅನ್ಕೊತೀನಿ. ಊಟದ ರೆಡಿ ಮಾಡ್ತೀನಿ, ಅದು ತೋರಿಸ್ತೀನಿ, ಎಲ್ಲ ತೋರಿಸ್ತೀನಿ. ಕೊನೆ ಗಂಟೆ ವಿಡಿಯೋ ನೋಡಿ. ಗಾಯ್ಸ್ ಒಂದು ಒಳ್ಳೆ ಕಾಫಿ ಕುಡಿದು ಕುತ್ಕೊಂಡು ನೋಡ್ತಾ ಇದ್ದೆ. ಆ್ಯಂಡ್ ಹಾಗೆ ಹೇಳ್ಬೇಕು ಅಂದರೆ ನಾನೇ ಶಾಕ್ ಆಗಿಬಿಟ್ಟೆ ಒಂದು ಸರಿ ಇದು ನೋಡಿದ ತಕ್ಷಣ, ಕೇಳಿದ ತಕ್ಷಣ. ಈ ನಾನಿರೋ ಹೋಟೆಲ್ಲು ಒಂದು ದಿನ ಪ್ರೈಸ್ ಬಂದು ಇರೋಕ್ಕೆ 25,000 ರೂಪಾಯಿ. ಒಂದು ದಿನಕ್ಕೆ 25,000. ಅಯ್ಯಪ್ಪ ಕ್ರೇಜಿ ಗೈಸ್. ಒಂದು ದಿನಕ್ಕೆ 25,000. ಇಲ್ಲಿ ಬರೋರು ಎಲ್ಲರೂ ಅಷ್ಟೇ ಗೈಸ್. ಇವಾಗ ನಾವೆಲ್ಲ ನೋಡ್ತೀವಿ ಗೊತ್ತಾ, ನೋಡಿ ಇಲ್ಲೊಂದು BMW, ಇಲ್ಲೊಂದು ಒಳ್ಳೆ ಕಾರ್ಗಳು. ನಾವು ಅನ್ಕೊತೀವಿ ಗೊತ್ತಾ, ಶ್ರೀಮಂತರು ಅಂದರೆ ಫುಲ್ಲು ಮೈ ತುಂಬ ಚಿನ್ನ ಹಾಕ್ಕೊಂಡು ಕೈ ತುಂಬ ಒಡವೆ ಹಾಕ್ಕೊಂಡಿರ್ತಾರೆ. ಒಬ್ಬರು ಅಷ್ಟೇ, ಒಬ್ಬರು ಚಿನ್ನ ಹಾಕ್ಕೊಂಡಿಲ್ಲ, ಒಬ್ಬರು. ಈ ದಿನ ಒಂದು ದಿನ ವೆಡ್ಡಿಂಗ್ ಮಾಡಿಸಿರೋದು ಇಲ್ಲಿ. ಈ ಹೆಸರು ಹೋಟೆಲ್ ಹೆಸರು ರಾಯಲ್ ಅಂತ ಏನೋ ಇದೆ. ಒಂದು ದಿನ ಇಲ್ಲಿ ಒಂದು ಡೇ ಅಂದರೆ ವೆಡ್ಡಿಂಗಿಗೆ ಮಾಡ್ತಿರೋದು. ಒಂದು ಡೇಗೆ ದೇ ಆರ್ ಗಿವನ್ 12 lakhs ಕೊಟ್ಟಿದ್ದಾರೆ. 12 ಲಕ್ಷ ರೂಪಾಯಿ. ಯಪ್ಪ. ಬನ್ನಿ ಇವಾಗ ನಾನು ಆರಾಮಾಗಿ ಎಲ್ಲ ಫ್ರೆಂಡ್ಸ್ ಹತ್ರ ಎಲ್ಲ ಮಾತಾಡಿಕೊಂಡು ಇವಾಗ ನಾವು ಊಟಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಕ್ಲಿಪ್ ಹಾಕ್ತೀನಿ. ಅದಾದ್ಮೇಲೆ ವಿಡಿಯೋ ಎಂಡ್ ಮಾಡ್ತೀನಿ. ಬನ್ನಿ. ಗಾಯ್ಸ್ ನಾನು ಊಟ ಮಾಡೋಕ್ಕಿಂತ ಮುಂಚೆ ಎಲ್ಲ ತೆಗೆದ್ಬಿಟ್ಟೆ ಶಾರ್ಟ್ಸ್. ಯಾಕಂದರೆ ನಾನು ಊಟ ಮಾಡ್ಬೇಕಾದ್ರೆ ತೆಗೆದ್ರೆ ಕರೆಕ್ಟಾಗಿರಲ್ಲ. ಸೊ ಊಟಕ್ಕಿಂತ ಮುಂಚೆ ಎಲ್ಲ ಹಾಕಿದ್ದೀನಿ, ನೋಡಿದ್ದೀರಾ ಅನ್ಕೊತೀನಿ. ಆ್ಯಂಡ್ ನಾನೇನು ಊಟಕ್ಕೆ ತಿಂತೀನಿ ಅದು ತೋರಿಸ್ತೀನಿ. ವೆಯ್ಟ್ ಮಾಡ್ತಾಯಿರಿ, ಮನೆಗೆ ಹೋಗಿ ವಿಡಿಯೋ ಎಂಡ್ ಮಾಡ್ತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ಎಷ್ಟೊಂದು ಜನ ಸಿಂಗರ್ಸ್ ಬಂದಿದ್ದಾರೆ, ಡ್ಯಾನ್ಸರ್ಸ್ ಎಲ್ಲರೂ ಬಂದಿದ್ದಾರೆ. ಆ್ಯಂಡ್ ಕ್ರೇಜಿ. ಇಲ್ಲಿನ ವಾಶ್ರೂಮ್ ಅಷ್ಟೇ ಗೈಸ್, ಫುಲ್ ಹೈಜಿನಿಕ್ ಮೇಂಟೈನ್, ತೋರ್ಸಂಗಿಲ್ಲ ಪಾಪ. ಆ್ಯಂಡ್ ಕ್ರೇಜಿ ಗೈಸ್. ರಾಯಲ್ ಹೆಸರಂಗೆ ರಾಯಲ್ ಆಗಿದೆ ಗೈಸ್. ನಾನು ಅವಾಗಿಂದ ಯಾರು ಮದುವೆ ಅಂತ ಹೇಳೋದೇ ಮರ್ತೋದೆ. ಇದು ಜಿ ಕನ್ನಡದಲ್ಲಿ ಬರ್ತಾರಲ್ಲ ಫೇಮಸ್ ಸಿಂಗರ್ ಅನಿರುದ್ಧ್ ಅಂತ, ಅವ್ರದ್ದೇ ಮದುವೆಗೆ ಬಂದಿರೋದು. ಬನ್ನಿ. ಗಾಯ್ಸ್ ಫೈನಲಿ ರಾತ್ರಿ ಬಂದು ಮಲಗಿ ಬೆಳಗ್ಗೆ ಮತ್ತೆ ರೆಡಿ ಆಗಿದ್ದೀನಿ ಬೇರೆ ಕಡೆ ಹೋಗಬೇಕು ಅಂತ. ಸೊ ಗಾಯ್ಸ್ ಇಷ್ಟೇ ಬ್ಲಾಗ್, ಇಲ್ಲೇ ಎಂಡ್ ಮಾಡೋಣ. ಆ್ಯಂಡ್ ಒಂದೇನಂದರೆ ಆಫ್ಟರ್ ವಿಸಿಟಿಂಗ್ ದೇರ್ ಆ ಥರ ಪೀಪಲ್ನ ನೋಡಿ ಒಂದಂತೂ ಅರ್ಥ ಆಯಿತು ಗೈಸ್, ನಮ್ಮ ಹತ್ರ ಯಾವತ್ತಾದರೂ ದುಡ್ಡಿದ್ರೆ ನಾವು ಯಾವತ್ತೂ ಶೋ ಆಫ್ ಅಂತೂ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಅಲ್ಲಿ ಬಂದಿರೋರೆಲ್ಲ ದೇ ಅರ್ನ್ಸ್ ಕ್ರೋರ್ಸ್ ಟುಗೆದರ್ ಪರ್ ಮಂತ್.
ಆದರೂ ಅವ್ರಿಗಿಂತ ದೊಡ್ಡವ್ರು ಬಂದರೆ, ಯಾರು ಚಿಕ್ಕವ್ರು ಬಂದರೆ, ದೇ ಗಿವ್ ಅವರ್ ಎಕ್ಸ್ಪೆಕ್ಟ್. ಒಂದು ಚೂರು ಆ್ಯಟಿಟ್ಯೂಡ್ ಇಲ್ಲ, ಬೇಕಾಬಿಟ್ಟು ಮಾತಾಡಲ್ಲ, ಏನು ಹೇಳ ಅಷ್ಟು ಕೋಟಿ ಇದೆ ನಾನು ಯಾಕೆ ಬರಬೇಕು, ಏನೂ ಆ ಥರ ಮಾಡಲ್ಲ ಗೈಸ್. ನಾವು ಒಂದು ದಿನಕ್ಕೆ ಅಲ್ಲಿ 25,000 ರೂಮು. ನಾವು ಹೋಗಿದ್ದಿದ್ದಲ್ಲಿ 7 ಸ್ಟಾರ್ ಹೋಟ್ಲಲ್ಲಿ 7 ಲಕ್ಷ ರೂಪಾಯಿ ಊಟ, ಡೆಕೋರೇಷನ್ ಎಲ್ಲ ಸೇರಿ 12 ಲಕ್ಷ ರೂಪಾಯಿ ಆಗಿರೋದು. ಯಪ್ಪ. ಆ್ಯಂಡ್ ಒನ್ ಥಿಂಗ್, ನಾವಿನ್ನೂ ನನ್ನ ಏಜ್ ಅವರೆಲ್ಲ ಎಷ್ಟೆಷ್ಟು ದುಡ್ಡು ಮಾಡಿಬಿಟ್ಟಿದ್ದಾರೆ ಆಗಲೇ, ಆ್ಯಂಡ್ ನಾವಿನ್ನೂ ಹಿಂಗೆ ಒನ್ ಡೇ ಆಗುತ್ತೆ. ಸೊ ಇದೇ ನನ್ನ ಮೋಟಿವೇಶನ್ ಅಂತ ತೊಗೊಂಡು ಲೈಫಲ್ಲಿ ಬೆಳಗ್ಗೆ ನಾಷ್ಟ ಮಾಡ್ತಾಯಿದ್ದೀನಿ, ಮತ್ತೆಲ್ಲ ಹೊರಡಬೇಕು. ನೋಡೋಣ. ಈ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಪಕ್ಕ ಚೆನ್ನಾಗಿದೆ ಬ್ಲಾಗ್, ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಐ ಟೆಲ್ ಆಲ್ವೇಸ್, ಎಜುಕೇಷನ್ ಈಸ್ ಇಂಪಾರ್ಟೆಂಟ್, ಬಟ್ ವರ್ಕ್ ಆನ್ ಪ್ಯಾಷನ್. ಎಜುಕೇಷನ್ ಕೈ ಬಿಟ್ಟರು ಒಂದೊಂದು ಸತಿ ಪ್ಯಾಷನ್ ಕೈ ಬಿಡೋಲ್ಲ, ಹೇಳ್ತಾ ಇದ್ದೀನಿ. ಸಮ್ ಪೀಪಲ್ ಹೇಳ್ತಾರೆ ಎಜುಕೇಷನ್ ಯಾವಾಗಲೂ ಕೈ ಹಿಡಿಯುತ್ತೆ. ಈ ಸತಿ ಇಂಜಿನಿಯರಿಂಗ್ ಓದಿರೋರು ಎಷ್ಟೊಂದು ಜನ ಕೆಲಸನ ತಗ್ಲಾಕವ್ರೆ. 95% ಬಂದಿರೋರಿಗೆ 20,000 ಸಂಬಳ ಕೊಡ್ತಾವ್ರೆ. ಗಾರೆ ಕೆಲಸದವ್ರಿಗೆ 30,000 ಸಂಬಳ ಕೊಡ್ತಾರಲ್ಲ ಗೈಸ್ ತಿಂಗಳಿಗೆ. ಸೊ ಎಲ್ಲ ಥರ ಆ್ಯಕ್ಟಿವಿಟೀಸ್ ಇರಲಿ, ಓದಿ ಪ್ಯಾಷನ್ ಮೇಲೆ ವರ್ಕ್ ಮಾಡಿ. ಅಷ್ಟೇ. ಈ ವಿಡಿಯೋ ಎಲ್ಲ ಎಂಡ್ ಮಾಡೋಣ. ಬಾಯ್ ಬಾಯ್.